ಫ್ರೆಂಡ್ಸ್, ಐ ಆಮ್ ಬ್ಯಾಕ್. ನಾವು ಇವತ್ತೇನು ಸ್ಟಡಿ ಮಾಡೋಣ ಅಂದ್ರೆ ಅಡ್ವೊಕೇಟ್ ಜನರಲ್ ಮತ್ತು ಅಟಾರ್ನಿ ಜನರಲ್ ಬಗ್ಗೆ ಸ್ಟಡಿ ಮಾಡೋಣ. ಫಸ್ಟಿಗೆ ಅಟಾರ್ನಿ ಜನರಲ್ ಅಂದ್ರೆ ಏನು, ಅಡ್ವೊಕೇಟ್ ಜನರಲ್ ಅಂದ್ರೆ ಏನು, ಅವ್ರದ್ದು ಆರ್ಟಿಕಲ್ ಅಟಾರ್ನಿ ಜನರಲ್ಗೆ ರಿಲೇಟೆಡ್ ಆರ್ಟಿಕಲ್ ಯಾವುವು, ಅಡ್ವೊಕೇಟ್ ಜನರಲ್ ರಿಲೇಟೆಡ್ ಆರ್ಟಿಕಲ್ ಯಾವ, ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಅಟಾರ್ನಿ ಜನರಲ್ ಅನ್ನೋದು ಒಂದು ಸಪ್ರೇಟ್ ಲೆಸನ್ ಐತಿ, ಅಡ್ವೊಕೇಟ್ ಜನರಲ್ ಅನ್ನೋದು ಒಂದು ಸಪ್ರೇಟ್ ಲೆಸನ್ ಐತಿ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಒಳಗೆ, ಲಕ್ಷ್ಮೀಕಾಂತ್ ಬುಕ್ ಒಳಗೆ. ಅದ್ರೊಳಗೆ 76ನೇ ಆರ್ಟಿಕಲ್ ಏನೈತಿ ಅಟಾರ್ನಿ ಜನರಲ್ಗೆ ಬಿಲಾಂಗ್ ಆಗ್ತೈತಿ. ಅಟಾರ್ನಿ ಜನರಲ್ಗೆ ಸೇರಿದ್ದು 165ನೇ ಆರ್ಟಿಕಲ್ ಏನಪ್ಪಾ ಅಂತಂದ್ರೆ ಅಡ್ವೊಕೇಟ್ ಜನರಲ್ಗೆ ಸೇರಿದ್ದು. ಓಕೆ, ಅಟಾರ್ನಿ ಜನರಲ್ ಏನಂತಾರಪ್ಪ ಅಂತಂದ್ರೆ ಹೈಯೆಸ್ಟ್ ಲಾ ಆಫೀಸರ್ ಆಫ್ ದ ಕಂಟ್ರಿ ಅಂತಾರೆ. ಆಮೇಲೆ ಏನಪ್ಪಾ ಅಂತಂದ್ರೆ ಅಡ್ವೊಕೇಟ್ ಜನರಲ್ ಏನಂತಾರೆ ಹೈಯೆಸ್ಟ್ ಲಾ ಆಫೀಸರ್ ಆಫ್ ದ ಸ್ಟೇಟ್ ಅಂತ ಅಂತಾರೆ. ಯಾವ ಪಾರ್ಟಿಗೆ ಬಿಲಾಂಗ್ ಆಗ್ತಾವ ಇವೆರಡು ಆಫೀಸಸ್ ಅಂದ್ರೆ, ಇವೆರಡು ಪೋಸ್ಟ್ ಅಂತಂದ್ರೆ ಪಾರ್ಟ್ 5 ಬಿಲಾಂಗ್ ಆಗುವುದು ಯೂನಿಯನ್ ಅಂಡ್ ಸ್ಟೇಟ್ ಎಕ್ಸಿಕ್ಯೂಟಿವ್ ಅಂತ ಐತಿ. ಪಾರ್ಟ್ 5 ದಾಗ ಹೆಸರು, ಅದ್ರೊಳಗೆ ಏನ್ ಬರ್ತೈತಪ್ಪ ಅಂತಂದ್ರೆ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಬರ್ತೈತಿ. ಪಾರ್ಟ್ 6 ಒಳಗೆ ಏನೈತಿ ಸ್ಟೇಟ್ ಮತ್ತು ಎಕ್ಸಿಕ್ಯೂಟಿವ್ ಅಂತ ಬರ್ತೈತಿ. ಅದ್ರೊಳಗೆ ಏನಪ್ಪಾ ಅಂತಂದ್ರೆ ಅಡ್ವೊಕೇಟ್ ಜನರಲ್ ಆಫ್ ಸ್ಟೇಟ್ ಬರ್ತೈತಿ. ಓಕೆ, ಯಾರು ಅಪಾಯಿಂಟ್ ಮಾಡ್ತಾರೆ ಅಟಾರ್ನಿ ಜನರಲ್ ಅಡ್ವೊಕೇಟ್ ಜನರಲ್ ಅಂತಂದ್ರೆ ಅಟಾರ್ನಿ ಜನರಲ್ಗೆ ಪ್ರೆಸಿಡೆಂಟ್ ಎಲೆಕ್ಟ್ ಮಾಡ್ತಾರೆ. ಅದೇಪ್ಪ ಅಂತಂದ್ರೆ ಅಡ್ವೊಕೇಟ್ ಜನರಲ್ಗೆ ಯಾರು ಮಾಡ್ತಾರೆ ಅಂತಂದ್ರೆ ಗವರ್ನರ್ ಎಲೆಕ್ಟ್ ಮಾಡ್ತಾರೆ. ಇವ್ರದ್ದು ಟರ್ಮ್ ಆಫ್ ಆಫೀಸ್ ಅಂತಂದ್ರೆ ಇವ್ರು ಎಷ್ಟು ವರ್ಷಗಟ್ಲೆ ಆ ಆಫೀಸ್ನಾಗ ಇರ್ಬೋದು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಸ್ಟಡಿ ಮಾಡೋದು. ಇವ್ರ ಟರ್ಮ್ ಆಫ್ ಆಫೀಸ್ ಬಗ್ಗೆ ಏನೈತಪ್ಪ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ನಾಗ ಏನು ಮೆನ್ಷನ್ ಮಾಡಿಲ್ಲ ಇಬ್ಬರ ಬಗ್ಗೆ, ಅಡ್ವೊಕೇಟ್ ಜನರಲ್ ಆಯ್ತು ಅಟಾರ್ನಿ ಜನರಲ್ ಆಯ್ತು. ಅದೇ ರೀತಿ ಇವ್ರನ್ನ ಹೆಂಗ್ ತೆಗಿಬೇಕು, ರಿಮೂವಲ್ ಪ್ರೊಸೀಜರ್ ಏನಪ್ಪಾ ಅಂತಂದ್ರೆ ಇವ್ರ ಪ್ರೆಸಿಡೆಂಟ್ ಪ್ಲೆಜರ್ ವರ್ಗೂ ಏನಪ್ಪಾ ಅಂತಂದ್ರೆ ಆಫೀಸ್ನಾಗ ಇರ್ತಾರೆ. ಅದೇ ರೀತಿ ಗವರ್ನರ್ ತೆಗಿಬಹುದು ಸ್ಟೇಟ್ ಅಡ್ವೊಕೇಟ್ ಜನರಲ್ಗೆ, ಇವರು ಏನಪ್ಪಾ ಅಂತಂದ್ರೆ ಪ್ಲೆಜರ್ ಆಫ್ ಗವರ್ನರ್ ತಗ ಇರ್ತಾರೆ. ನೆಕ್ಸ್ಟ್ ನಾವೇನ್ ಸ್ಟಡಿ ಮಾಡ್ತೀವಿ ಅಂತಂದ್ರೆ ಕ್ವಾಲಿಫಿಕೇಶನ್ ಏನೇನಿರಬೇಕು ಅಟಾರ್ನಿ ಜನರಲ್ಗೆ ಅಡ್ವೊಕೇಟ್ ಜನರಲ್ಗೆ. ಕ್ವಾಲಿಫಿಕೇಶನ್ ಏನಿರ್ಬೇಕಪ್ಪ ಅಂತಂದ್ರೆ ಅಟಾರ್ನಿ ಜನರಲ್ ಆಗ್ಬೇಕಂತಂದ್ರ ಅವ ಸುಪ್ರೀಂ ಕೋರ್ಟ್ ಜಡ್ಜ್ ಆಗ ಕ್ವಾಲಿಫೈಡ್ ಇರಬೇಕು. ಸುಪ್ರೀಂ ಕೋರ್ಟ್ ಜಡ್ಜಿಗೆ ಏನೇನು ಕ್ವಾಲಿಫಿಕೇಶನ್ ಅದಾವ ಅದೇ ಕ್ವಾಲಿಫಿಕೇಶನ್ ಅಟಾರ್ನಿ ಜನರಲ್ಗೆ ಅದಾವ. ಸುಪ್ರೀಂ ಕೋರ್ಟ್ ಜಡ್ಜಿ ಕ್ವಾಲಿಫಿಕೇಶನ್ ಏನೇನಪ್ಪ ಅಂತಂದ್ರೆ ಹಿ ಶುಡ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ, ಆ ಮನುಷ್ಯ ಸೆಲೆಕ್ಟ್ ಆಗವ ಇಂಡಿಯನ್ ಸಿಟಿಸನ್ ಇರಬೇಕು. ಜಡ್ಜ್ ಆಫ್ ಹೈಕೋರ್ಟ್ ಇರಬೇಕು 5 ವರ್ಷಗಟ್ಲೆ, ಇಲ್ಲಪ್ಪ ಅಂತಂದ್ರೆ ಅಡ್ವೊಕೇಟ್ ಇರಬೇಕು ಹೈಕೋರ್ಟ್ನಾಗ 10 ವರ್ಷಗಟ್ಲೆ, ಇಲ್ಲಪ್ಪ ಅಂತಂದ್ರೆ ಎಮಿನೆಂಟ್ ಜೂರಿಸ್ಟ್ ಇರಬೇಕು. ಅದೇ ರೀತಿ ನಾವು ಅಡ್ವೊಕೇಟ್ ಜನರಲ್ ಆಫ್ ಸ್ಟೇಟ್ ಕನ್ಸಿಡರ್ ಮಾಡಿದ್ರೆ ಅವನ್ ಏನ್ ಕ್ವಾಲಿಫಿಕೇಶನ್ ಇರಬೇಕಪ್ಪ ಅಂತಂದ್ರೆ ಒಂದು ಹೈಕೋರ್ಟ್ ಜಡ್ಜ್ ಕ್ವಾಲಿಫಿಕೇಶನ್ ಅಟಾರ್ನಿ ಜನರಲ್ ಅಡ್ವೊಕೇಟ್ ಜನರಲ್ ಆಗ್ಬೇಕಂದ್ರೆ ಇರಬೇಕು. ಅಡ್ವೊಕೇಟ್ ಜನರಲ್ ಆಗ್ಬೇಕಂತಂದ್ರೆ ಹೈಕೋರ್ಟ್ ಜಡ್ಜದ್ದು ಏನಪ್ಪಾ ಅಂತಂದ್ರೆ ಕ್ವಾಲಿಫಿಕೇಶನ್ ಇರಬೇಕು. ಹೈಕೋರ್ಟ್ ಜಡ್ಜ್ ಕ್ವಾಲಿಫಿಕೇಶನ್ ಏನೇನಂತಂದ್ರೆ ಅವ ಸಿಟಿಸನ್ ಆಫ್ ಇಂಡಿಯಾ ಇರಬೇಕು ಒಂದು. ಎರಡನೇದೇನಪ್ಪಾ ಅಂತಂದ್ರೆ ಜುಡಿಷಿಯಲ್ ಆಫೀಸ್ ಒಳಗೆ ಅಂದ್ರೆ 10 ವರ್ಷ ಕೆಲಸ ಮಾಡಿರ್ಬೇಕು. ಅಂದ್ರೆ ಎಲ್ಲಾದ್ರೂ ಒಂದು ಜುಡಿಷಿಯಲ್ ಅಂದ್ರೆ ಸಣ್ಣ ಕೋರ್ಟ್ನಾಗ 10 ವರ್ಷ ಕೆಲಸ ಮಾಡಿರ್ಬೇಕು. ಇಲ್ಲಪ್ಪ ಅಂತಂದ್ರೆ ಅಡ್ವೊಕೇಟ್ ಇರ್ಬೇಕು ಅವ ಹೈಕೋರ್ಟ್ನಾಗ 10 ವರ್ಷ ಗಟ್ಲೆ. ಓಕೆ, ರೆನ್ಯೂಮರೇಷನ್ ಯಾರು ಫಿಕ್ಸ್ ಮಾಡ್ತಾರಪ್ಪ ಅಂತಂದ್ರೆ ರೆನ್ಯೂಮರೇಷನ್ ಬಗ್ಗೆ ಏನು ಕಾನ್ಸ್ಟಿಟ್ಯೂಷನ್ ಒಳಗೆ ಏನು ಬರ್ದಿಲ್ಲ. ಆದ್ರೆ ಏನಪ್ಪಾ ಅಂತಂದ್ರೆ ಯಾರು ಸ್ಪೆಸಿಫೈ ಮಾಡ್ತಾರೆ ಅಂದ್ರೆ ಪ್ರೆಸಿಡೆಂಟ್ ಸ್ಪೆಸಿಫೈ ಮಾಡ್ತಾರೆ. ಅದೇ ರೀತಿ ಅಡ್ವೊಕೇಟ್ ಜನರಲ್ ರೆಮ್ಯುನರೇಷನ್ ಕಾನ್ಸ್ಟಿಟ್ಯೂಷನ್ ಆಗಿ ಏನು ಮೆನ್ಷನ್ ಮಾಡಿಲ್ಲ, ಯಾರು ಸ್ಪೆಸಿಫೈ ಮಾಡ್ತಾರೆ ಅಂತಂದ್ರೆ ಗವರ್ನರ್ ಸ್ಪೆಸಿಫೈ ಮಾಡ್ತಾರೆ. ರೆಸಿಗ್ನೇಷನ್ ಇವ್ರು ಯಾರಿಗೆ ಸಬ್ಮಿಟ್ ಮಾಡ್ಬೇಕಂತಂದ್ರೆ ಪ್ರೆಸಿಡೆಂಟಿಗೆ ಸಬ್ಮಿಟ್ ಮಾಡಬಹುದು. ಆಮೇಲೆ ಅಟಾರ್ನಿ ಜನರಲ್ ಪ್ರೆಸಿಡೆಂಟ್ ಸಬ್ಮಿಟ್ ಮಾಡಬಹುದು, ಅಡ್ವೊಕೇಟ್ ಜನರಲ್ ಗವರ್ನಿಂಗ್ ಸಬ್ಮಿಟ್ ಮಾಡಬಹುದು. ನೆಕ್ಸ್ಟ್ ಅಟಾರ್ನಿ ಜನರಲ್ ಏನೇನು ಕೆಲಸ ಮಾಡ್ತಾನೆ, ಡ್ಯೂಟೀಸ್ ಮತ್ತು ಫಂಕ್ಷನ್ಸ್ ಆಫ್ ಅಟಾರ್ನಿ ಜನರಲ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಗೌರ್ಮೆಂಟ್ ಆಫ್ ಇಂಡಿಯಾ ರಿಲೇಟೆಡ್ ಯಾವ್ದಾದ್ರು ಲೀಗಲ್ ಮ್ಯಾಟರ್ ಇತ್ತಪ್ಪ ಅಂತಂದ್ರೆ, ಇಲ್ಲ ಪ್ರೆಸಿಡೆಂಟ್ ರೆಫರ್ ಮಾಡ್ದಪ್ಪ ಅಂತಂದ್ರೆ ಅಡ್ವೈಸ್ ಕೊಡಕ್ಕೂ ಅಟಾರ್ನಿ ಜನರಲ್ ಇರ್ತಾನೆ. ಆಮೇಲೆ ಇಲ್ಲಿ ಅಡ್ವೊಕೇಟ್ ಜನರಲ್ ಕನ್ಸಿಡರ್ ಮಾಡಿದ್ರೆ ಅಡ್ವೈಸ್ ಕೊಡ್ತಾನೆ ಸ್ಟೇಟ್ ಗೌರ್ಮೆಂಟಿಗೆ. ಲೀಗಲ್ ಮ್ಯಾಟರ್ ಗವರ್ನರ್ ರೆಫರ್ ಮಾಡಿದ ಅಂದ್ರೆ ಲೀಗಲ್ ಮ್ಯಾಟರ್ ರಿಲೇಟೆಡ್ ಸ್ಟೇಟ್ ಗೌರ್ಮೆಂಟಿಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಅಡ್ವೈಸ್ ಕೊಡ್ತಾನೆ. ಆಮೇಲೆ ಕೆಲವೊಂದು ಡ್ಯೂಟೀಸ್ ಅನ್ನ ಪರ್ಫಾರ್ಮ್ ಮಾಡ್ತಾನೆ. ಲೀಗಲ್ ಕ್ಯಾರೆಕ್ಟರ್ ಇದ್ವಪ್ಪ ಅಂದ್ರೆ ಅದು ಯಾರು ಅಸೈನ್ ಮಾಡಿದ್ದಂದ್ರೆ ಪ್ರೆಸಿಡೆಂಟ್ ಅಸೈನ್ ಮಾಡಿ. ಪ್ರೆಸಿಡೆಂಟ್ಸ್ ಕೆಲವೊಂದು ಡ್ಯೂಟೀಸ್ ಅಸೈನ್ ಮಾಡಿದ ಲೀಗಲ್ ಕ್ಯಾರೆಕ್ಟರ್ ರಿಲೇಟೆಡ್ ಇತ್ತಂತಂದ್ರೆ ಅಂತ ಡ್ಯೂಟೀಸ್ ಅನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಟಾರ್ನಿ ಜನರಲ್ ಮಾಡ್ತಾನೆ. ಗವರ್ನರ್ ಕೆಲವೊಂದು ಲೀಗಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದುವಂತ ಡ್ಯೂಟೀಸ್ ಅಸೈನ್ ಮಾಡಿದಪ್ಪ ಅಂತಂದ್ರೆ ಅಂತ ಕೆಲಸ ಮಾಡೋನ್ ಯಾರು, ಅಡ್ವೊಕೇಟ್ ಜನರಲ್. ಅದೇ ರೀತಿ ಏನಪ್ಪಾ ಅಂತಂದ್ರೆ ಫಂಕ್ಷನ್ ಅನ್ನು ಡಿಸ್ಚಾರ್ಜ್ ಮಾಡಬಹುದು ಕನ್ಫರ್ಡ್ ಬೈ ಹಿಮ್ ಆನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಅದರ್ ಲಾ. ಕಾನ್ಸ್ಟಿಟ್ಯೂಷನ್ ನಾಗ ಯಾವ್ಯಾವ ಲಾಸ್ ಮೆನ್ಷನ್ ಮಾಡ್ಯಾರ, ಯಾವ್ಯಾವ ಇದನ್ನು ಮೆನ್ಷನ್ ಮಾಡ್ಯಾರ, ಅದ್ರ ಆ ಫಂಕ್ಷನ್ ನಾವು ಕ್ಯಾರಿ ಔಟ್ ಮಾಡಬಹುದು. ಅದೇ ರೀತಿ ಏನಪ್ಪಾ ಅಂತಂದ್ರೆ ಸಿಮಿಲರ್ಲಿ ಸ್ಟೇಟ್ ಒಳಗೂ ಯಾವ್ಯಾವ ಕಾನ್ಸ್ಟಿಟ್ಯೂಷನ್ನಾಗ ಟೋಟಲ್ ನಮ್ಮ ಸೆಂಟ್ರಲ್ ಕಾನ್ಸ್ಟಿಟ್ಯೂಷನ್ನಾಗ ಏನೇನು ಸ್ಟೇಟ್ ಕಾನ್ಸ್ಟಿಟ್ಯೂಷನ್ನಾಗ ಸ್ಟೇಟ್ ರಿಲೇಟೆಡ್ ಏನೇನು ಇಶ್ಯೂಸ್ ಅದಾವ ಅದ್ರ ರಿಲೇಟೆಡ್ ಏನು ಚಾರ್ಜಸ್ ಅದಾವ ಅದನ್ನ ಏನಪ್ಪಾ ಅಂತಂದ್ರೆ ಅಡ್ವೊಕೇಟ್ ಜನರಲ್ ಕ್ಯಾರಿ ಔಟ್ ಮಾಡ್ತಾನೆ. ನೆಕ್ಸ್ಟ್ ಡ್ಯೂಟೀಸ್ ಯಾವ್ಯಾವ ಡ್ಯೂಟೀಸ್ ಅಸೈನ್ ಮಾಡ್ಯಾರ ಅಟಾರ್ನಿ ಜನರಲ್ಗೆ. ಅಟಾರ್ನಿ ಜನರಲ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಬಿಹಾಫ್ನಾಗ ಸುಪ್ರೀಂ ಕೋರ್ಟ್ನ ಅಪಿಯರ್ ಆಗ್ಬೋದು,
ಗೌರ್ಮೆಂಟ್ ಆಫ್ ಇಂಡಿಯಾ ರಿಲೇಟೆಡ್. ಗೌರ್ಮೆಂಟ್ ಆಫ್ ಇಂಡಿಯಾ ಈಗ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಯಾವುದೋ ಕೇಸ್ ಇತ್ತಂತಂದ್ರೆ ಅಲ್ಲಿ ಹೋಗಿ ಪ್ರೆಸಿಡೆಂಟ್ ಹೋಗಕ್ಕೆ ಬರಂಗಿಲ್ಲ, ಇಲ್ಲಪ್ಪ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಹೋಗಕ್ಕೆ ಬರಂಗಿಲ್ಲ. ಇವ್ರಿಬ್ಬರ ಪರವಾಗಿ ಅಂದ್ರೆ ಯೂಶುವಲಿ ನಮ್ಮ ಏನೇ ಡೀಲ್ ಆದ್ರೂ ಪ್ರೆಸಿಡೆಂಟ್ ಹೆಸರಲ್ಲೇ ಆಗ್ತಾವ. ಪ್ರೆಸಿಡೆಂಟ್ ಹೋಗ್ಲಾರ ಬಟ್ಟಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಪ್ರೆಸಿಡೆಂಟ್ ರಿಪ್ರೆಸೆಂಟ್ ಮಾಡಕ್ಕೆ ಯಾರು ಹೋಗ್ತಾರಂತಂದ್ರೆ ಅಟಾರ್ನಿ ಜನರಲ್ ಹೋಗ್ತಾನೆ. ಯೂಶುವಲಿ ಅಟಾರ್ನಿ ಜನರಲ್ ಹೋಗ್ತಿರ್ತಾನೆ. ಅದಕ್ಕೆ ಏನಪ್ಪಾ ಅಂತಂದ್ರೆ ಆನ್ ಬಿಹಾಫ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. ಗೌರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ಯಾರ್ದು ಗೌರ್ಮೆಂಟ್ ಇದೆ? ಗೌರ್ಮೆಂಟ್ ಪ್ರೆಸಿಡೆಂಟ್ ಇನ್ ಗೌರ್ಮೆಂಟ್ ಇದೆ. ಯಾಕಂತಂದ್ರೆ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾನೆ PM ಗೆ. ಓಕೆ, ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾನೆ PM ಗೆ. ಇದು ಪ್ರೆಸಿಡೆಂಟ್ ಇನ್ ಗೌರ್ಮೆಂಟ್. ಈ ಗೌರ್ಮೆಂಟ್ ಆಫ್ ಇಂಡಿಯಾ ಬಿಹಾಫಿಗೆ ಸುಪ್ರೀಂ ಕೋರ್ಟ್ ರಿಲೇಟೆಡ್ ಏನೇ ಕೇಸ್ ಇದ್ದು ಅಂತಂದ್ರೆ ಅದ್ರ ರಿಲೇಟೆಡ್ ಯಾರು ಹೋಗ್ತಾರಪ್ಪ ಅಂತಂದ್ರೆ ಅಟಾರ್ನಿ ಜನರಲ್ ಹೋಗ್ತಾನೆ. ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರೆಸಿಡೆಂಟ್ ಯಾವ್ದಾದ್ರು ರೆಫರ್ ಮಾಡಿದ್ರೆ ಆರ್ಟಿಕಲ್ 143ರಾಗ ಅದ್ರ ರಿಪ್ರೆಸೆಂಟೇಷನ್ ಯಾರು ಮಾಡ್ತಾರಪ್ಪ? ಅಟಾರ್ನಿ ಜನರಲ್ ಮಾಡ್ತಾನೆ. ಆಮೇಲೆ ಹೈಕೋರ್ಟ್ನಾಗೂ ಹೋಗ್ಬೋದು. ಗೌರ್ಮೆಂಟ್ ಆಫ್ ಇಂಡಿಯಾ ರಿಲೇಟೆಡ್ ಕೇಸಸ್ ಇದ್ದು ಅಂದ್ರೆ ಸ್ಟೇಟ್ ಒಳಗೆ ಯಾವ್ದಾದ್ರು ಒಂದು ಲಪಡ ಐತೆ ಅಂತ ಹೇಳ್ರಿ, ಸ್ಟೇಟ್ ಗೌರ್ಮೆಂಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ನೋಡು, ಇಲ್ಲಪ್ಪ ಅಂದ್ರೆ ಯಾವ್ದೋ ಕೇಸ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ನೋಡು ಲಪಡ ಆಯ್ತು ಅಂತಂದ್ರೆ ಹೈಕೋರ್ಟ್ ಒಳಗೂ ಯಾರು ಹೋಗ್ಬೋದು? ಗೌರ್ಮೆಂಟ್ ಆಫ್ ಇಂಡಿಯಾ ರಿಪ್ರೆಸೆಂಟ್ ಮಾಡಕ್ಕಂತಂದ್ರೆ ಅಟಾರ್ನಿ ಜನರಲ್ ಹೋಗ್ಬೋದು. ನೆಕ್ಸ್ಟ್ ಲಿಮಿಟೇಷನ್ಸ್ ಏನೇನದ ಅಟಾರ್ನಿ ಜನರಲ್ ಮ್ಯಾಗ. ಅಟಾರ್ನಿ ಜನರಲ್ ಆದ ಒಬ್ಬ ಅಂತಂದ್ರೆ ಅವನ ಮ್ಯಾಗ ಏನೇನು ಲಿಮಿಟೇಷನ್ಸ್ ಹೇರ್ಯಾರ ಅನ್ನೋದು ನೋಡೋದು. ಅಟಾರ್ನಿ ಜನರಲ್ ನಾಟ್ ಬಾರ್ಡ್, ಇದು ಬಹಳ ಇಂಪಾರ್ಟೆಂಟ್. ನಾಟ್ ಬಾರ್ಡ್ ಫ್ರಮ್ ಲೀಗಲ್ ಪ್ರಾಕ್ಟೀಸ್ ಅಂತಂದ್ರೆ ನಾವು ಹೊರಗೆ ಹೋಗಿ ತಂದು ಲೀಗಲ್ ಪ್ರಾಕ್ಟೀಸ್ ಮಾಡ್ಬೋದು, ಅಂದ್ರೆ ವಕೀಲಾಗಿ ಕೆಲಸ ಮಾಡ್ಬೋದು. ಸೊ ಇನ್ ಆರ್ಡರ್ ಟು ಅವಾಯ್ಡ್ ಕಾನ್ಫ್ಲಿಕ್ಟ್ ವಿತ್ ಇಂಟ್ರೆಸ್ಟ್ ಸರ್ಟನ್ ಲಿಮಿಟೇಷನ್ಸ್ ಪ್ಲೇಸ್ ಬೈ ದೆಮ್. ಇನ್ ಆರ್ಡರ್ ಟು ಅವಾಯ್ಡ್ ಕಾನ್ಫ್ಲಿಕ್ಟ್, ಕೆಲವೊಂದು ಕಾನ್ಫ್ಲಿಕ್ಟ್ ಅವಾಯ್ಡ್ ಮಾಡಕ್ಕೆ ಅವನ ಮ್ಯಾಗ ಏನ್ ಮಾಡ್ಯಾರಪ್ಪ ಅಂತ ಕೆಲವೊಂದು ಲಿಮಿಟೇಷನ್ಸ್ ಅನ್ನು ಹೇರ್ಯಾರ. ಅವು ಯಾವ ಲಿಮಿಟೇಷನ್ ಅನ್ನು ನೋಡೋಣ. ಶುಡ್ ನಾಟ್ ಅಡ್ವೈಸ್ ಆರ್ ಹೋಲ್ಡ್ ಎನಿ ಕೇಸಸ್ ವೇರ್ ಹಿ ಈಸ್ ಕಾಲ್ಡ್ ಅಪಾನ್ ಟು ಅಡ್ವೈಸ್ ಆರ್ ಅಪಿಯರ್ ಬಿಫೋರ್ ಗೌರ್ಮೆಂಟ್ ಆಫ್ ಇಂಡಿಯಾ. ಎಲ್ಲಿ ಅಡ್ವೈಸ್ ಮಾಡಂಗಿಲ್ಲ, ಯಾವ ಕೇಸಸ್ ಮ್ಯಾಗೂ ಅವ ಬ್ರೀಫ್ ಅನ್ನು ತೊಗೊಳಂಗಿಲ್ಲ. ಎಲ್ಲಿ ಅವನಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಪಿಯರ್ ಆಗಕ್ಕೆ ಹೇಳ್ತೈತಿ, ಇಲ್ಲ ಅಡ್ವೈಸ್ ಮಾಡಕ್ಕೆ ಹೇಳ್ತೈತಿ, ಅಲ್ಲಿ ಹೋಗಂಗಿಲ್ಲ ಅವ. ಆಮೇಲೆ ಶುಡ್ ನಾಟ್ ಡಿಫೆಂಡ್ ಅಕ್ಯೂಸ್ಡ್ ಪರ್ಸನ್ ಇನ್ ಕ್ರಿಮಿನಲ್ ಪ್ರಾಸಿಕ್ಯೂಷನ್. ಇಲ್ಲಿ ನಾವು ಅವನಿಗೆ ಲೀಗಲ್ ಪ್ರಾಕ್ಟೀಸ್ ಮಾಡಕ್ಕೆ ಹೇಳೇವಿ, ಆದ್ರೆ ಅವ ಲೀಗಲ್ ಪ್ರಾಕ್ಟೀಸ್ ಮಾಡೋ ಮುಂದಾಗ ಯಾವನಾದ್ರೂ ಮನುಷ್ಯಾಗ ಒಬ್ಬನಿಗೆ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಮಾಡಿದ್ರಪ್ಪ ಅಂತಂದ್ರೆ ಆ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಮಾಡಿದವನಿಗೆ ಡಿಫೆಂಡ್ ಮಾಡುವಂಗಿಲ್ಲ. ಓಕೆ, ವಿತೌಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಪರ್ಮಿಷನ್, ಇದು ಇಂಪಾರ್ಟೆಂಟ್. ವಿತೌಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಪರ್ಮಿಷನ್. ಶುಡ್ ನಾಟ್ ಅಕ್ಸೆಪ್ಟ್ ಅಪಾಯಿಂಟ್ಮೆಂಟ್ ಆಸ್ ಡೈರೆಕ್ಟರ್ ವಿತೌಟ್ ಪರ್ಮಿಷನ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. ಯಾವ್ದಾದ್ರು ಒಂದು ಬಾಡಿ ಐತಿ ಆದ್ರೆ ಡೈರೆಕ್ಟರ್ ಆಗುವಾಗಿಲ್ಲ, ಗೌರ್ಮೆಂಟ್ ಆಫ್ ಇಂಡಿಯಾದ ಪರ್ಮಿಷನ್ ತಗೊಳ್ಳಾರೆ. ಓಕೆ, ನೆಕ್ಸ್ಟ್ ನಾವು ಇನ್ನೊಂದೇನು ಸ್ಟಡಿ ಮಾಡ್ತೀವಿ ಅಂತಂದ್ರೆ ರೈಟ್ಸ್. ಏನೇನು ರೈಟ್ಸ್ ಅದಾವ ಅಟಾರ್ನಿ ಜನರಲ್ಗೆ ಮತ್ತು ಅಡ್ವೊಕೇಟ್ ಜನರಲ್ಗೆ. ರೈಟ್ ಆಫ್ ಆಡಿಯನ್ಸ್ ಇನ್ ಆಲ್ ಕೋರ್ಟ್ಸ್ ಇನ್ ದ ಟೆರಿಟರಿ ಆಫ್ ಇಂಡಿಯಾ. ಯಾವುದಾದ್ರೂ ಕೋರ್ಟ್ ಒಳಗೆ ಆ ಆಡಿಯನ್ಸ್ ಆಗಿ ಹೋಗಬಹುದು ಟೆರಿಟರಿ ಆಫ್ ಇಂಡಿಯಾ ಒಳಗೆ. ಇವ ಏನು ಮಾಡ್ತಾನೆ, ಸಿಮಿಲರ್ಲಿ ಅವನಿಗೆ ರೈಟ್ಸ್ ಅದಾವ, ಆದ್ರೆ ಅವನಿಗೆ ಏನಪ್ಪ ಅಂತಂದ್ರೆ ಸ್ಟೇಟ್ ಒಳಗೆ ರಿಸ್ಟ್ರಿಕ್ಟ್ ಮಾಡ್ಯಾರ. ಇವನ್ ಜ್ಯೂರಿಡಿಕ್ಷನ್ ಸ್ಟೇಟ್, ಇವನ್ ಜ್ಯೂರಿಡಿಕ್ಷನ್ ಹೋಲ್ ಕಂಟ್ರಿ ಎಲ್ಲ ಇನ್ಕ್ಲೂಡಿಂಗ್ UT ಆ್ಯಂಡ್ ಸ್ಟೇಟ್ಸ್. ಆಮೇಲೆ ಇವ ಟೇಕ್ ಪಾರ್ಟ್ ಮತ್ತು ಅಲ್ಲಿ ಹೋಗಿ ಸ್ಪೀಚ್ ಕೊಡ್ಬೋದು. ಎಲ್ಲಿ? ಪಾರ್ಲಿಮೆಂಟ್ನಾಗ, ಬೋತ್ ದ ಹೌಸಸ್ ಆಫ್ ಪಾರ್ಲಿಮೆಂಟ್. ಅದಲ್ಲದೆ ಜಾಯಿಂಟ್ ಸಿಟ್ಟಿಂಗ್ನಾಗೂ ಮಾಡ್ಬೋದು, ಇಲ್ಲ ಎನಿ ಕಮಿಟಿ ಇನ್ ವಿಚ್ ಹಿ ಈಸ್ ದ ಮೆಂಬರ್. ಈ ಮೂರದ್ರೊಳಗೆ ಹೋಗಿ ಏನು ಅಂತ ಟೇಕ್ ಪಾರ್ಟ್ ಮಾಡ್ಬೋದು ಮತ್ತು ಸ್ಪೀಚ್ ಕೊಡ್ಬೋದು, ಅಲ್ಲಿ ಹೋಗಿ ಮಾತಾಡ್ಬೋದು. ಇವ ಎಲ್ಲೆಲ್ಲಿ ಸ್ಪೀಚ್ ಕೊಡ್ಬೋದು ಅಂತಂದ್ರೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಒಳಗೆ ಎರಡು, ಒಂದೊಂದು ಕಡೆ 2 ಅದಾವ, ಒಂದೊಂದು ಕಡೆ ಇದು 7 2 ಅದಾವ, ಉಳ್ಕಿದ ಸ್ಟೇಟ್ಸ್ ಒಳಗಿಲ್ಲ. ಆಮೇಲೆ ಯಾವುದಾದ್ರೂ ಕಮಿಟಿ ಅದ್ರೊಳಗೆ ಮೆಂಬರ್ ಇದ್ದಪ್ಪ ಅಂತಂದ್ರೆ ಇವನು ಹೋಗಿ ಅಲ್ಲಿ ಮಾತಾಡ್ಬೋದು, ಅದ್ರೊಳಗೆ ಹೋಗಿ ಭಾಗವಹಿಸ್ಬೋದು. ಇವನಿಗೆ ಏನೈತಿ ಇಲ್ಲಿ ಭಾಗವಹಿಸ್ಬೋದು ಖರೆ, ಆದ್ರೆ ಇವನಿಗೆ ಓಟ್ ಹಾಕುವಂತ ಕೆಪಾಸಿಟಿ ಇಲ್ಲ. ಅದೇ ಇವನು ಇಲ್ಲಿ ಹೋಗಿ ಭಾಗವಹಿಸ್ಬೋದು, ಇವನಿಗೂ ಓಟ್ ಹಾಕುವಂತ ಕೆಪಾಸಿಟಿ ಇಲ್ಲ. ಓಕೆ, ಎಲ್ಲಾ ಪ್ರಿವಿಲೇಜಸ್ ಮತ್ತೆ ಇಮ್ಯುನಿಟೀಸ್ ಎಂಜಾಯ್ ಮಾಡ್ತಾನೆ ಒಂದು MP ಇದ್ದಂಥದ್ದು. ಒಂದು MP ಏನಾದ್ರೂ ಪ್ರಿವಿಲೇಜಸ್ ಕೊಟ್ರು, ಅವನಿಗೆ ಕಾರ್ ಕೊಟ್ರು, ಇಲ್ಲಪ್ಪ ಅಂತಂದ್ರೆ ಅವನಿಗೆ ಮನಿ ಕೊಟ್ರು ಅಂತಂದ್ರೆ, ಇವು MP ಏನೇನು ಕಾರ್ ಯಾವ ಲೆವೆಲಿನ ಸ್ಟೇಟಸ್ ಇಂದ ಕಾರ್ ಮತ್ತು ಮನಿ ಕೊಟ್ಟಿರ್ತಾರೆ, ಅದೇ ಲೆವೆಲ್ ಅದೇ ಸ್ಟೇಟಸ್ ಇದ್ದು ಏನಪ್ಪಾ ಅಂತಂದ್ರೆ ಅಟಾರ್ನಿ ಜನರಲ್ ಕೊಡ್ತಾರೆ. ಇಲ್ಲಿ MLA ಏನೇನು ಪ್ರಿವಿಲೇಜಸ್ ಕೊಡ್ತಾರೆ, ಏನೇನು ಇಮ್ಯುನಿಟೀಸ್ ಕೊಡ್ತಾರೆ, ಅದನ್ನೇನಪ್ಪಾ ಅಂತಂದ್ರೆ ಅಡ್ವೊಕೇಟ್ ಜನರಲ್ ಕೊಡ್ತಾರೆ. ಸಾಲಿಸಿಟರ್ ಜನರಲ್ ಅಂದ್ರೆ ಯಾರು? ಸಾಲಿಸಿಟರ್ ಜನರಲ್ ಅಂತ ಹೇಳಿ ಒಂದು ಸಪರೇಟ್ ಒಂದು ಪೋಸ್ಟ್ ಕ್ರಿಯೇಟ್ ಮಾಡ್ಯಾರ. ಅವನಿಗೆ ಅದರ್ ಲಾ ಆಫೀಸರ್ ಆಫ್ ಗವರ್ಮೆಂಟ್ ಅಂತ ಕರೀತಾರೆ. ಆಮೇಲೆ ಅಡಿಷನಲ್ ಆಫೀಸರ್ ಟು ಹೆಲ್ಪ್ ಅಟಾರ್ನಿ ಜನರಲ್. ಅಟಾರ್ನಿ ಜನರಲ್ ಬಹಳಷ್ಟು ಕೆಲಸ ಆದವಪ್ಪ ಅಂತಂದ್ರೆ ಅವನಿಗೆ ಹೆಲ್ಪ್ ಮಾಡಕ್ಕೆ ಏನಂದ್ರೆ ಒಂದು ಅಡಿಷನಲ್ ಆಫೀಸರ್ನ ಅಪಾಯಿಂಟ್ ಮಾಡ್ಯಾರ. ಅವನಿಗೆ ಏನಂತ ಕರೀತಾರಪ್ಪ ಅಂತಂದ್ರೆ ಸಾಲಿಸಿಟರ್ ಜನರಲ್ ಅಂತ ಕರೀತಾರೆ.
ನಾಟ್ ಕ್ರಿಯೇಟೆಡ್ ಬೈ ಕಾನ್ಸ್ಟಿಟ್ಯೂಷನ್. ಈ ಪೋಸ್ಟ್ ಏನೈತಿ ನಾಟ್ ಕ್ರಿಯೇಟೆಡ್ ಬೈ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನಿದೆ ಸ್ಟ್ಯಾಟ್ಯೂಟರಿ ಬಾಡಿ ಅಂತ ಆಯ್ತು. ಓಕೆ, ಥ್ಯಾಂಕ್ ಯು ವೆರಿ ಮಚ್.